ವಿದ್ಯಾರ್ಥಿಗಳೆಲ್ಲರಿಗೂ ನನ್ನ ನಮಸ್ಕಾರಗಳು ಹಾಗೂ ಈ ದಿನದ ಆನ್ಲೈನ್ ತರಗತಿಗೆ ತಮ್ಮೆಲ್ಲರನ್ನು ಸ್ವಾಗತಿಸುತ್ತಾ ಈ ದಿನದ ಒಂದು ತರಗತಿಯನ್ನು ನಾನು ಪ್ರಾರಂಭ ಮಾಡ್ತಾ ಇದ್ದೇನೆ. So in yesterday's class we discussed about gametogenesis. That is, in gametogenesis both the spermatogenesis and oogenesis as we studied in yesterday's class. Now today's class we will study or discuss about the oogenesis. Once again I repeat the process or event of oogenesis, then move on to the schematic representation of both spermatogenesis and oogenesis. Then come to the first one, that is the oogenesis, the brief summary about oogenesis. So oogenesis, that is formation of egg or ovum in the ovary, that is in the follicles present in the ovary. The phenomenon is said to be oogenesis, formation of egg or ovum in the follicles of the ovary. The process is said to be oogenesis. So during the embryonic condition in female fetus, during the embryonic condition, so her ovary consists or composed of number of immature follicles and also the gonial cells, that is nothing but oogonial cells. ಸೊ ಈ ಹೆಣ್ಣು ಭ್ರೂಣ ಏನಾಗುತ್ತೆ, ಬೆಳವಣಿಗೆಯ ಹಂತದಲ್ಲಿ, ತಾಯಿಯ ಗರ್ಭದಲ್ಲಿ ಬೆಳವಣಿಗೆಯ ಹಂತದಲ್ಲೇನೆ ಅನೇಕ ಒಂದು ಫಾಲಿಕಲ್ಸ್ ಅನ್ನ ಹೊಂದಿರುತ್ತೆ. ಎಲ್ಲಿ? ಓವರಿನಲ್ಲಿ. ಆ ಎಲ್ಲ ಫಾಲಿಕಲ್ಸ್ ಅನ್ನ ನಾವು ಏನಂತ ಕರಿತೇವೆ? ದಟ್ ಈಸ್ ಓವೇರಿಯನ್ ಫಾಲಿಕಲ್ಸ್, ಇಮ್ಮೆಚೂರ್ ಫಾಲಿಕಲ್ಸ್ ಅಂತ ಕರಿತೇವೆ. ನಂಬರ್ ಆಫ್ ಫಾಲಿಕಲ್ಸ್. So in the ovary, the cells, germ cells, nothing but oogonial cells are also present and developed. Then, after the birth of the female child, then that child reaches to puberty. ಆ ಹೆಣ್ಣು ಮಗು ಹುಟ್ಟಿದ ನಂತರ ಪ್ಯುಬರ್ಟಿಗೆ, ಪ್ರೌಢಾವಸ್ಥೆಗೆ ಬರುವವರೆಗೆ ಓವರಿನಲ್ಲಿ ಏನಾಗಿರ್ತದೆ ಅಂದಾಗ, ಸೊ ದಿ ಪ್ರೆಸೆನ್ಸ್ ಆಫ್ ದೋಸ್ ಓಗೋನಿಯಲ್ ಸೆಲ್ಸ್ ಆರ್ ಮಲ್ಟಿಪ್ಲೈಡ್ ಅಂಡ್ ಇನ್ಕ್ರೀಸ್ ದೇರ್ ನಂಬರ್ಸ್ ಇನ್ ದಿ ಓವರಿ. ಆ ಓವರಿನಲ್ಲಿರ್ತಕ್ಕಂಥ ಓಗೋನಿಯಲ್ ಸೆಲ್ಸ್ ಏನಿದೆ, ಆ ಓಗೋನಿಯಲ್ ಸೆಲ್ಸ್ ಏನಾಗಿರುತ್ತೆ ಅಲ್ಲಿ, ಆ ಮಗು ಪ್ಯುಬರ್ಟಿಗೆ, ಪ್ರೌಢಾವಸ್ಥೆಗೆ ಬರುವವರೆಗೆ ಮಲ್ಟಿಪ್ಲೈ ಆಗ್ಬಿಟ್ಟು ಆ ನಂಬರ್ಸ್ ಅನ್ನ ಜಾಸ್ತಿ ಮಾಡ್ಕೊಂಡಿರುತ್ತದೆ ಓವರಿನಲ್ಲಿ. ದೆನ್ ಅಟ್ ಪ್ಯುಬರ್ಟಿ, ಸೊ ದೆನ್ ಸ್ಟಾರ್ಟ್ಸ್ ದಿ ಪ್ರೊಡಕ್ಷನ್ ಆರ್ ದಿ ಫಾರ್ಮೇಶನ್ ಆಫ್ ಎಗ್ ಆರ್ ಓವಮ್ inside the ovary, nothing but in the follicles ಅಂತ ಕರಿತೇವೆ. in the follicles of the ovary. ಆ ಓವರಿ ಒಳಗಿರ್ತಕ್ಕಂಥ ಫಾಲಿಕಲ್ಸ್ ಅಲ್ಲ ಏನಾಗುತ್ತೆ, ಈ ಸೆಲ್ಸ್ ಏನ್ ಮಾಡುತ್ತೆ, ಈಗ ಏನಾಗುತ್ತೆ, ಪ್ರೊಡ್ಯೂಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಏನನ್ನ? ಫೀಮೇಲ್ ಗೇಮೆಟ್ ಅನ್ನ ಕೊಡ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ದಿ ಪ್ರೊಸೆಸ್ ಆಫ್ ದಿ ಫಾರ್ಮೇಶನ್ ಆಫ್ ಎಗ್ ಆರ್ ಓವಮ್ ಇಸ್ ಕಾಲ್ಡ್ oogenesis ಅಂತ ಹೇಳ್ತೇವೆ. ಅದನ್ನ ನಾವು oogenesis ಅಂತ ಹೇಳ್ತೇವೆ. Then, so what are the changes can occur in that process, that is oogenesis? Here, so in the ovary at puberty, so the ovary containing number of follicles, immature follicles. So those follicles are nothing but primary follicles. Those follicles are primary follicles. By that time, the oogonial cells undergo mitotic cell division, give rise number of cells called primary oocyte. ಏನಾಗುತ್ತೆ ಇದು, ಆ ಪ್ಯುಬರ್ಟಿ ನಂತರ ಏನಾಗುತ್ತೆ, ಮೈಟೋಟಿಕ್ ಸೆಲ್ ಡಿವಿಷನ್ ಹೋಗುತ್ತೆ ಓಗೋನಿಯಲ್ ಸೆಲ್ಸ್. ಆ ಮೈಟೋಟಿಕ್ ಸೆಲ್ ಡಿವಿಷನ್ ಹೋದಾಗ ಮತ್ತೆ ಅದು ಏನ್
oocytes ಅಂತ ಕರಿತೇವೆ. ವಿತ್ 2n ನಂಬರ್ ಎಷ್ಟಿರುತ್ತೆ? ಡಿಪ್ಲಾಯ್ಡ್ ನಂಬರ್ ಅಲ್ಲೇ ಇರ್ತದೆ. ಮೇಂಟೈನ್ಡ್ ಡಿಪ್ಲಾಯ್ಡ್ ನಂಬರ್ ಬಿಕಾಸ್ ಇಟ್ ಈಸ್ ದಿ ಮೈಟೋಟಿಕ್ ಸೆಲ್ ಡಿವಿಷನ್. ಎಂತ ಡಿವಿಷನ್ ಹೋಗಿರುತ್ತದು? ಮೈಟೋಟಿಕ್ ಸೆಲ್ ಡಿವಿಷನ್ ಗೆ ಹೋಗಿರ್ತದೆ. ನೌ these primary oocytes with 2n number surrounded by granulosa cells. ಈಗೇನಾಗುತ್ತೆ? ಪ್ರೈಮರಿ oocyte ಏನಿದೆ 2n ನಂಬರ್ದು ನಿಧಾನವಾಗಿ ಗ್ರಾನ್ಯುಲೋಸಾ ಸೆಲ್ಸ್ ಅನ್ನ ಏನ್ ಮಾಡುತ್ತೆ? ಅದು ಬೌಂಡ್ ಮಾಡಿಕೊಳ್ಳುತ್ತೆ ತನ್ನ ಸುತ್ತಲೂ. Then this cell that is surrounded by granulosa cells, so that forms a follicle. That follicle is called as a primary follicle. ಅದನ್ನೇನಂತ ಕರಿತೀವಿ ನಾವೀಗ? ಇಲ್ಲಿ ಸುತ್ತಲೂ ಗ್ರಾನ್ಯುಲೋಸಾ ಸೆಲ್ಸ್ ಬಂದಾಗ ಇದು oocyte ಇಲ್ಲೇ ಇರುತ್ತೆ. ಯಾವುದದು? ಪ್ರೈಮರಿ oocyte ಅಲ್ಲೇ ಇರುತ್ತೆ. ಇದು ಸುತ್ತಲೂ ಈ ಸೆಲ್ಸ್ ಬಂದಾಗ ಅದೇನಾಗುತ್ತೆ? ಫಾಲಿಕಲ್ ಆಗಿ ಡೆವಲಪ್ ಆಗುತ್ತೆ. into a follicle. That follicle is called primary follicle. Then the primary follicles again surrounded by many layers of granulosa cells. ಮತ್ತೆ ಪುನಃ ಏನ್ ಮಾಡುತ್ತೆ? ಇದು ಗ್ರಾನ್ಯುಲೋಸಾ ಸೆಲ್ಸ್ ಅನ್ನ ಏನ್ ಮಾಡುತ್ತೆ? ಬೌಂಡ್ ಮಾಡಿಕೊಳ್ಳುತ್ತೆ. many layers of granulosa cells. Now the primary follicle so developed into the secondary follicle. ಈಗೇನಾಗುತ್ತೆ? ಪ್ರೈಮರಿ ಫಾಲಿಕಲ್ ಹೆಚ್ಚು ಹೆಚ್ಚು ಗ್ರಾನ್ಯುಲೋಸಾ ಸೆಲ್ಸ್ ಗಳನ್ನ ಒಳಗೊಂಡು ಏನ್ ಮಾಡುತ್ತೆ? ಅದು ಪ್ರೈಮರಿಯಿಂದ ಎಲ್ಲಿ ಶಿಫ್ಟ್ ಆಗುತ್ತೆ? ಅದು ಸೆಕೆಂಡರಿ ಫಾಲಿಕಲ್ ಆಗಿ ಶಿಫ್ಟ್ ಆಗ್ತದೆ. then here so in this stage the primary oocyte still attached to the secondary follicle. ಅಲ್ಲಿ ಪ್ರೈಮರಿ ಫಾಲಿಕಲ್ ಅಲ್ಲಿ ಅಟ್ಯಾಚ್ ಆಗಿರುವಂತ ಪ್ರೈಮರಿ oocyte ಏನಾಗಿರುತ್ತೆ? ಸೆಕೆಂಡರಿ ಫಾಲಿಕಲ್ ಫಾರ್ಮೇಷನ್ ಆದಾಗಲೂ ಕೂಡ ಏನಾಗಿರುತ್ತೆ? ಇಟ್ ಸ್ಟಿಲ್ ಅಟ್ಯಾಚ್ಡ್ ಟು ದಿ ಸೆಕೆಂಡರಿ ಫಾಲಿಕಲ್. then the secondary follicles then they mature or developed into the tertiary follicles. ಮುಂದುವರೆದು ಏನಾಗ್ತದೆ? ಈ ಒಂದು ಸೆಕೆಂಡರಿ ಒಂದು ಫಾಲಿಕಲ್ಸ್ ಡೆವಲಪ್ ಆಗ್ಬಿಟ್ಟು ಮೆಚೂರ್ ಆಗಿ ಟರ್ಷರಿ ಫಾಲಿಕಲ್ಸ್ ಆಗ್ತದೆ. ಸೊ ಇನ್ ಟರ್ಷರಿ ಫಾಲಿಕಲ್ಸ್ ದಿ ಪ್ರೈಮರಿ oocyte ಸ್ಟಿಲ್ ಅಟ್ಯಾಚ್ಡ್. ಮತ್ತೆ ಅಲ್ಲೇ ಉಳ್ಕೊಂಡಿರುತ್ತೆ ಪ್ರೈಮರಿ oocyte ವಿತ್ 2n ನಂಬರ್. and now in tertiary follicle the primary oocyte undergoes the first meiotic division give rise secondary oocyte. ಈಗೇನಾಗುತ್ತೆ? ಈ ಪ್ರೈಮರಿ oocyte ಏನಾಗುತ್ತೆ? meiotic cell division ಗೆ ಹೋಗುತ್ತೆ. so in meiotic cell division, that is reduction division, also called reduction division. so in this division 2n number reduced to n number. ಏನಾಗುತ್ತೆ? ಇಲ್ಲಿ 2n ಇರ್ತಕ್ಕಂಥದ್ದು n ಗೆ ಹೋಗುತ್ತದು ರೆಡ್ಯೂಸ್ ಆಗ್ತದೆ, ಹ್ಯಾಪ್ಲಾಯ್ಡ್ ಗೆ ಬರ್ತದೆ. so the primary oocyte undergoes the first meiotic division give rise the secondary oocyte with haploid number, that is n number. then the secondary oocyte undergoes the second meiotic division give rise ಏನ್ ಕೊಡ್ತದೆ? oocyte ಅಂತ ಕರೀತೇವೆ. oocyte. in that time oocyte bounded by a new layer called zona pellucida. zona pellucida. then that oocyte gave rise ಏನ್ ಕೊಡುತ್ತೆ ನಮಗಲ್ಲಿ ಅಂದಾಗ? egg or ovum. but here the primary oocyte divides into secondary oocytes. so it is a unequal division. that meiotic division is unequal because by that time so one secondary oocyte along with one polar body ಏನಾಗಿರುತ್ತೆ? ಅಲ್ಲಿ ಒಂದು polar body formation ಆಗ್ತದೆ. then the secondary oocyte again so undergoes the second meiotic division give rise oocyte. again the formation of second polar body. it is also a unequal division. ಇಲ್ಲಿ ಡಿವಿಷನ್ ಈಕ್ವಲ್ ಆಗಿರೋದಿಲ್ಲ. look at
ಏನಾಗುತ್ತೆ at a time oogenesis ಅಲ್ಲಿ released from the follicle, that is tertiary follicle. Now by that time the tertiary follicle matures into a mature Graafian follicle, in turn a Graafian follicle. ಈ ಒಂದು ಟರ್ಷರಿ ಫಾಲಿಕಲ್ ಅನ್ನ ನಾವು ಅದು ಮೆಚೂರ್ ಆದಾಗ ಏನಂತ ಕರಿತೇವೆ, ಅದನ್ನ ಗ್ರಾಫಿಯನ್ ಫಾಲಿಕಲ್ ಅಂತ ಕರಿತೀವಿ. ಅದನ್ನ ನಾವು ಗ್ರಾಫಿಯನ್ ಫಾಲಿಕಲ್ ಅಂತ ಕರಿತೇವೆ. ಸೊ ದಿ ಎಗ್ ಆರ್ ಓವಮ್ ರಿಲೀಸ್ಡ್ ಫ್ರಮ್ ದಟ್ ಮೆಚೂರ್ ಗ್ರಾಫಿಯನ್ ಫಾಲಿಕಲ್. ಸೊ ಅಲ್ಲೇನಾಗುತ್ತೆ, ಕೊನೆಗೆ ಪೂರ್ತಿ ಮೆಚೂರ್ ಆಗಿರುವಂತಹ ಎಗ್ಗು ಆ ಗ್ರಾಫಿಯನ್ ಫಾಲಿಕಲ್ ಇಂದ ಏನಾಗುತ್ತೆ, ಕಮ್ಸ್ ಔಟ್ ಆರ್ ರಿಲೀಸ್ಡ್ ಔಟ್ ಅಂತ ಕರಿತೇವೆ. ಸೊ ಹಿಯರ್ ಇಲ್ಲೇನಾಗುತ್ತೆ, ಲುಕ್ ಅಟ್ ದಿಸ್, ದಿ ಸ್ಕೀಮ್ಯಾಟಿಕ್ ರೆಪ್ರೆಸೆಂಟೇಷನ್ ಆಫ್ ಬೋತ್ ಸ್ಪರ್ಮ್ಯಾಟೋಜೆನಿಸಿಸ್ ಅಂಡ್ oogenesis. ಇದು ನಿನ್ನೆಯ ಒಂದು ಕ್ಲಾಸ್ ಅಲ್ಲಿ ಹೇಳಿದ್ದು ಹೇಗಿರುತ್ತೆ ಓವರಿ ಸ್ಟ್ರಕ್ಚರ್, ಏನು ಪ್ರೈಮರಿ ಫಾಲಿಕಲ್ಸ್, ಇಮ್ಮೆಚೂರ್ ಫಾಲಿಕಲ್ಸ್ ಅಂತ ಕರಿತೀವಿ. ಅದೇ ಇಂಟರ್ನ್ ಏನಾಗುತ್ತೆ, ಮತ್ತೆ ಸೆಕೆಂಡರಿ ಫಾಲಿಕಲ್ ಆಗುತ್ತೆ, ಮತ್ತೆ ಡೆವಲಪ್ ಆಗಿ ಏನಾಗುತ್ತೆ, ಅದು ಟರ್ಷರಿ ಫಾಲಿಕಲ್ಸ್ ಆಗುತ್ತೆ. ಈ ಟರ್ಷರಿ ಫಾಲಿಕಲ್ಸ್ ಪರ್ಮನೆಂಟ್ ಫಾಲಿಕಲ್ಸ್ ಅಂತ ಕರಿತೇವೆ. ಸೊ ದೇ ಇನ್ ಟರ್ನ್ ಆರ್ ಮೆಚೂರ್ಡ್ ಇಂಟು ಗ್ರಾಫಿಯನ್ ಫಾಲಿಕಲ್ಸ್. ಅದನ್ನೇ ನಾವು ಮುಂದುವರೆದು ಏನಂತ ಕರಿತೇವೆ, ಗ್ರಾಫಿಯನ್ ಫಾಲಿಕಲ್ಸ್ ಅಂತ ಕರಿತೇವೆ. ಹೀಗೆ ನಾವು oogenesis ಅಲ್ಲಿ ಓವರಿನಲ್ಲಿ ಈ ರೀತಿಯಾಗಿರ್ತಕ್ಕಂಥ ಈವೆಂಟ್ಸ್ ಅನ್ನ ನಾವು ನೋಡ್ತಾ ಹೋಗ್ತೇವೆ. Then we move on to the schematic representation of spermatogenesis and oogenesis. ಸ್ಕೀಮ್ಯಾಟಿಕ್ ರೆಪ್ರೆಸೆಂಟೇಷನ್ ಅಂದಾಗ ಜಸ್ಟ್ ನೋಡಿ ಡಯಾಗ್ರಾಮ್ಯಾಟಿಕ್ ಆಗಿ ಆ ಸೆಲ್ಸ್ ಅನ್ನ ತೋರಿಸ್ತಾ ಹೋಗ್ತಾ ಇದ್ದೀವಿ, ಇಷ್ಟೇ. ಇದು ಎಕ್ಸ್ಪ್ಲನೇಷನ್ ಇರೋದಿಲ್ಲ, ಅರ್ಥ ಆಗ್ತಿದೆಯಲ್ಲ. ಸೊ ಇನ್ ದಿ ಬೋರ್ಡ್ ಎಕ್ಸಾಮ್ they may ask the schematic representation of spermatogenesis or oogenesis for 3 marks. 3 marks ಗೆ ಕೇಳ್ತಾರೆ schematic representation. ಸೊ ಇಲ್ಲಿ ನಿಮಗೆ ಏನಾಗುತ್ತೆ, there is no explanation for this spermatogenesis or the oogenesis. ನೀವು ಎಕ್ಸ್ಪ್ಲೈನ್ ಮಾಡುವ ಅವಶ್ಯಕತೆ ಇರೋದಿಲ್ಲ, ಜಸ್ಟ್ ರೆಪ್ರೆಸೆಂಟೇಷನ್ ಮಾಡುವಂತದ್ದು. ಈಗ ಬರೋಣ ಫಸ್ಟ್ ಒನ್, that is coming to the schematic representation of spermatogenesis. ಅಲ್ಲಿ ಹೇಳಿದ್ದನ್ನ ಇಲ್ಲಿ ನಾವು ಸೆಲ್ಸ್ ಇಂದ ತೋರಿಸ್ತಾ ಹೋಗೋದು, ರೆಪ್ರೆಸೆಂಟ್ ಮಾಡ್ತಾ ಹೋಗೋಣ ಹೇಗಾಗುತ್ತೆ ಅಂತ ಹೇಳ್ತಾ. Now look at this. So at puberty in male gonad, that is testes, in testes, so it has spermatogonial cells in the seminiferous tubules. You know that seminiferous tubules, ಆ seminiferous tubules ಅಲ್ಲಿ ಆಲ್ರೆಡಿ ಏನಾಗಿರುತ್ತೆ, ಸ್ಪರ್ಮ್ಯಾಟೋಗೋನಿಯಲ್ ಸೆಲ್ಸ್ ಇರುತ್ತೆ. ಸೊ ಏನಾಗಿರುತ್ತೆ, ಆ ಪ್ಯೂಬರ್ಟಿ ಟೈಮ್ ಅಲ್ಲಿ ಮೇಲ್ ಅಲ್ಲಿ ಏನಾಗಿರುತ್ತೆ, ಏನ್ ಮೇಲ್ ಹ್ಯೂಮನ್ ಇದೆ ಅಲ್ಲೇನಾಗಿರುತ್ತೆ, ಅಟ್ ಪ್ಯೂಬರ್ಟಿ ರೀಚ್ ಆದಾಗ these spermatogonial cells undergo mitotic cell division, give rise primary spermatocyte with 2n number. ಇದು ಮೈಟೋಟಿಕ್ ಸೆಲ್ ಡಿವಿಷನ್ ಹೋಗುತ್ತೆ. ಹೋದಾಗ ಸ್ಪರ್ಮ್ಯಾಟೋಸೈಟ್ಸ್ ಅನ್ನು ಕೊಡುತ್ತೆ. ಲುಕ್ ಅಟ್ ದಿಸ್, 1 cell give rise to 2 cells give rise 4 cells. ಹೀಗೆ ಮಲ್ಟಿಪ್ಲೈ ಆಗ್ತಾ ಹೋಗ್ತದೆ. ಸೊ ಇಲ್ಲಿ 4 ಪ್ರೈಮರಿ ಸ್ಪರ್ಮ್ಯಾಟೋಸೈಟ್ಸ್ ಬಂದಿದೆ ವಿತ್ 2n ನಂಬರ್. ಯಾಕೆ, ಮೈಟೋಟಿಕ್ ಸೆಲ್ ಡಿವಿಷನ್ ಹೋಗಿದೆ. Then these primary spermatocytes undergo first meiotic division. Here 2 meiotic divisions takes place when the completion of spermatogenesis. So first meiotic division, these primary spermatocytes give rise secondary spermatocytes with n number. ಯಾಕೆ meiotic cell division ಹೋಗುತ್ತದೋ, meiotic cell division ಹೋಗೋದ್ರಿಂದ so it reduces the number 2 into n number diploid into haploid. ಇಲ್ಲಿ n number ಗೆ ಹೋಗ್ತದೆ. Then these secondary spermatocytes undergo second meiotic division, give rise 4 spermatids. ಎಷ್ಟು ಕೊಡುತ್ತೆ ಸ್ಪರ್ಮ್ಯಾಟಿಡ್ಸ್, ಇಲ್ಲಿ 4 ಸ್ಪರ್ಮ್ಯಾಟಿಡ್ಸ್ ಅನ್ನು ಕೊಡುತ್ತೆ. Then finally these 4 spermatids give rise 4 sperms or spermatozoans. Finally ಏನಾಗುತ್ತೆ, ಅಲ್ಲಿ ಕೊನೆಗೆ ಆ 4 ಸ್ಪರ್ಮ್ಯಾಟಿಡ್ಸ್ ಇಂದ 4 ಸ್ಪರ್ಮ್ಸ್ ಏನಾಗುತ್ತೆ, ರಿಲೀಸ್ ಆಗ್ತದೆ. ಇಲ್ಲಿ ಸ್ಪರ್ಮ್ಸ್ ಅಂತಾನು ಕರೀಬಹುದು ಅಥವಾ ಸ್ಪರ್ಮ್ಯಾಟೋಜೋವಾ ಅಂತಾನು ಹೇಳ್ತೇವೆ. Then all these sperms carry n number of chromosome, that is haploid ಅಂತ ಕರೀತೇವೆ.
maturation stage. That completes the schematic representation of spermatogenesis. Then we move on to the other one, that is oogenesis simultaneously. ಈಗ ಅದೇ ರೀತಿ ನೋಡೋಣ ನಾವು oogenesis ಅಲ್ಲಿ. Here at puberty in female ovary has oogonial cells already composed of oogonial cells or germ cells. Now these oogonial cells undergo mitotic division, give rise primary oocytes with 2n number. ಏನು ಕೊಡುತ್ತೆ ಇದು? 2n ನಂಬರ್ ಇರುವಂತಹ ಪ್ರೈಮರಿ oocytes ಅನ್ನು ಕೊಡುತ್ತೆ. Later these primary oocytes undergo the first meiotic division. It is unequal division because here the formation of one polar body, small sized one polar body, and other one is secondary oocyte. ಹಾಗಾಗಿ ಇದನ್ನ ನಾವೇನಂತ ಕರಿತೀವಿ? One cell is smaller, another cell is larger. So this is unequal division ಅಂತ ಕರಿತೇವೆ. So first meiotic division ಹೋದಾಗ ಏನು ಕೊಡುತ್ತೆ? ಅದು secondary oocyte ಅನ್ನು ಕೊಡುತ್ತದೆ. secondary oocyte ಕೊಟ್ಟಾಗ ಏನಾಗುತ್ತೆ? ಇಲ್ಲಿ ಒಂದು ಭಾಗದಲ್ಲಿ ಏನಾಗುತ್ತೆ? ಒಂದು ಸೈಡ್ ಒಂದು polar body formation ಆಗ್ತದೆ. That is first polar body with small size, ಚಿಕ್ಕ ಸೈಜ್ ಅಲ್ಲಿ ಇರ್ತದೆ. Then again one secondary oocyte with n number. ಯಾವ ನಂಬರ್ ಅಲ್ಲಿ ಇರ್ತದೋ n ನಂಬರ್ ಅಲ್ಲಿ ಇರ್ತದೆ. Then so the secondary oocyte again or undergoes the second meiotic division, give rise the ootid ಅಂತ ಹೇಳ್ತೇವೆ. one ootid, ಒಂದೇ ಒಂದು ootid ಕೊಡ್ತದೆ. Then simultaneously give rise another polar body, that is called second polar body. So ಇಲ್ಲಿ ಇನ್ನೊಂದು polar body ಬರ್ತದೆ. ಅದನ್ನು ಏನಂತ ಹೇಳೋಣ ನಾವು? second polar body. Then finally the single ootid give rise a single egg or ovum. ಇಲ್ಲೇನಾಗುತ್ತೆ? ಕೊನೆಯದಾಗಿ ಆ ooted ಇರ್ತಕ್ಕಂಥದ್ದು ಏನಾಗುತ್ತೆ? ಎಗ್ ಆಗಿ ಏನಾಗುತ್ತೆ? ಕನ್ವರ್ಟ್ ಆಗುತ್ತೆ. ಸೊ ಇನ್ ದಿ ಪ್ರೊಸೆಸ್ ಆಫ್ oogenesis ಓನ್ಲಿ ಒನ್ ಎಗ್ ಆರ್ ಓವಮ್ ಈಸ್ ಫಾರ್ಮ್ಡ್ ಅಂತ ಕರಿತೇವೆ. ಒಂದೇ ಒಂದು ಎಗ್ ಮಾತ್ರ ಇಲ್ಲೇನಾಗುತ್ತೆ? ಫಾರ್ಮೇಶನ್ ಆಗ್ತದೆ. ಸೊ ದಿಸ್ ಈಸ್ ದಿ ಸ್ಕೀಮ್ಯಾಟಿಕ್ ರಿಪ್ರೆಸೆಂಟೇಷನ್ ಆಫ್ ಸ್ಪರ್ಮ್ಯಾಟೋಜೆನಿಸಿಸ್ ಅಂಡ್ oogenesis. ಈ ರೀತಿಯಾಗಿ ನಾವು ಅದನ್ನ ಡಿಫರೆನ್ಶಿಯೇಟ್ ಮಾಡ್ತಾ ಹೋಗ್ಬೋದು. Now we move on to the next event, that is a menstrual cycle. Next event ಯಾವುದು? menstrual cycle. Look at this. So the next event, menstrual cycle. Menstrual cycle. So at puberty, so the female human starts, that is the or begins the menstrual cycle in the ovary. So puberty ಬಂದಾಗ ಫೀಮೇಲ್ ಹ್ಯೂಮನ್ ಏನಿದೆ ಅವಳ ಓವರಿನಲ್ಲಿ ಏನಾಗ್ತದೆ? ಫಸ್ಟ್ ಟೈಮ್ ಏನಾಗುತ್ತೆ? ಅಲ್ಲಿ ಮೆನ್ಸ್ಟ್ರಿಯಲ್ ಸೈಕಲ್ ಸ್ಟಾರ್ಟ್ ಆಗ್ತದೆ. ದಟ್ ಈಸ್ ಮೆನ್ಸ್ಟ್ರಿಯೇಷನ್ ಅಂತ ಕರಿತೀವಿ. ಸೊ ದಿ ಫಸ್ಟ್ ಮೆನ್ಸ್ಟ್ರಿಯೇಷನ್ ಬಿಗಿನ್ಸ್ ಅಟ್ ಪ್ಯೂಬರ್ಟಿ ಈಸ್ ಕಾಲ್ಡ್ ಮೆನಾರ್ಕ್ ಅಂತ ಕರಿತೇವೆ. ಆ ಒಂದು ಕ್ರಿಯೆಯನ್ನ ನಾವೇನಂತ ಕರಿತೀವಿ? ಮೆನಾರ್ಕ್ ಅಂತ ಕರಿತೇವೆ. ಸೊ ಇಟ್ ಈಸ್ ಮೆನಾರ್ಕ್. ಡಿಫೈನ್ ಮೆನಾರ್ಕ್ ಅಂತ ಒಂದು ಮಾರ್ಕಿಗೆ ಕೇಳ್ತಾರೆ. ಸೊ ಮೆನಾರ್ಕ್ ನಥಿಂಗ್ ಬಟ್ ದಿ ಬಿಗಿನ್ಸ್ ಆಫ್ ಫಸ್ಟ್ ಮೆನ್ಸ್ಟ್ರಿಯೇಷನ್ ಅಟ್ ಪ್ಯೂಬರ್ಟಿ ಈಸ್ ಕಾಲ್ಡ್ ಮೆನಾರ್ಕ್ ಅಂತ ಕರಿತೇವೆ. ಸೊ ಅಟ್ ಪ್ಯೂಬರ್ಟಿ ಇನ್ ದಿ ಓವರಿ ಆಫ್ ಫೀಮೇಲ್, so the menstrual cycle starts or begins. The menstrual cycle, it completes within a month or 28 to 29 days. So ಈ menstrual cycle ಅಂತಕ್ಕಂಥದ್ದು it completes within a month. ಆ ಸೈಕಲ್ ಎಷ್ಟು ದಿನದ ಒಳಗಡೆ ಮುಕ್ತಾಯ ಆಗ್ತದೆ? ಒಂದು ತಿಂಗಳ ಒಳಗೆ. ಎಕ್ಸಾಕ್ಟ್ಲಿ 28 to 29 days it takes the completion of first menstrual cycle or menstruation ಅಂತ ಕರಿತೇವೆ. ಸೊ ಈ ಸೈಕಲ್ ಏನಾಗುತ್ತೆ? ಮುಕ್ತಾಯವಾಗಲಿಕ್ಕೆ ಒಂದು ತಿಂಗಳು ಅಥವಾ 28 ರಿಂದ 29
occur inside the ovary. ಏನ್ ಬದಲಾವಣೆ ಆಗ್ತದೆ, ಏನ್ ಈವೆಂಟ್ಸ್ ಅನ್ನ ನಾವು ನೋಡ್ತೀವಿ ಈ ಒಂದು ಮೆನ್ಸ್ಟ್ರುಯಲ್ ಸೈಕಲ್ ಅಲ್ಲಿ ಅಂದಾಗ, ಸೊ ಡಿಫೈನ್ ಮೆನ್ಸ್ಟ್ರುಯಲ್ ಸೈಕಲ್. ಹಾಗಾದ್ರೆ ಮೆನ್ಸ್ಟ್ರುಯಲ್ ಸೈಕಲ್ ಅಂತಂದ್ರೆ ಏನಂತ ಹೇಳ್ಬೋದು? ದಟ್ ಈಸ್ ದಿ ಬಿಗಿನ್ಸ್ ಆಫ್ ಫಸ್ಟ್ ಮೆನ್ಸ್ಟ್ರುಯೇಷನ್. ಸೊ ದಿ ಈವೆಂಟ್ಸ್ ಇನ್ ದಿ ಫಸ್ಟ್ ಮೆನ್ಸ್ಟ್ರುಯೇಷನ್, then that ends with the commencement of next menstrual cycle. That is, events in the first or begins of first menstrual cycle to the commencement of next menstrual cycle is called menstrual cycle ಅಂತ ಕರೀತೇವೆ. ಏನಾಗುತ್ತಿಲ್ಲಿ, ಒಂದು ಸೈಕಲ್ ಪ್ರಾರಂಭವಾಗಿ ಆ ಈವೆಂಟ್ಸ್ ಏನಿದೆ, ಘಟ್ಟಗಳು, ಆ ಒಂದು ಸೈಕಲ್ ಅಲ್ಲಿ ಪ್ರಾರಂಭವಾಗಿ ಇನ್ನೊಂದು ಸೈಕಲ್ ಸ್ಟಾರ್ಟ್ ಆಗೋದಕ್ಕೆ ಏನ್ ಮಾಡುತ್ತೆ, ಅದು ಅನುವು ಮಾಡಿಕೊಡ್ತದೆ. ಆ ನಡುವೆ ಇರುವಂತಹ ಅಂತರವ ಏನಿದೆ ಅದನ್ನ ನಾವೇನಂತ ಕರಿತೇವೆ? ಸೊ ಇಟ್ ಕ್ಯಾನ್ ಬಿ ಕನ್ಸಿಡರ್ಡ್ ಆಸ್ ಒನ್ ಮೆನ್ಸ್ಟ್ರುಯಲ್ ಸೈಕಲ್ ಅಂತ ಕರಿತೇವೆ. ಸೊ ವಾಟ್ ಆರ್ ದ ಈವೆಂಟ್ಸ್ ಆರ್ ಚೇಂಜಸ್ ಕ್ಯಾನ್ ಅಕರ್ ಇನ್ ದಟ್ ಟೈಮ್? So events in the first menstrual cycle to the commencement or begins of the next menstrual cycle. So it is called, that period is called menstrual cycle ಅಂತ define ಮಾಡ್ತೇವೆ. So what are the events can we see in the ovary? ಏನೇನು events ನಡೆಯುತ್ತೆ ಅಂದಾಗ, here during the menstrual cycle there are 4 major events can occur. ಏನಾಗಿರುತ್ತಲ್ಲಿ 4 ಈವೆಂಟ್ಸ್ ಅಥವಾ 4 ಚೇಂಜಸ್ ಅನ್ನು ನಾವಲ್ಲಿ ನೋಡ್ತಾ ಹೋಗ್ತೇವೆ. ಸೊ ಇಟ್ ಈಸ್ ಎ ಸೈಕ್ಲಿಕಲ್ ಆರ್ ಪೀರಿಯಾಡಿಕಲ್ ಸ್ಟೆಪ್ ಅಂತ ಕರಿತೀವಿ. ಏನಾಗುತ್ತೆ, ರೊಟೇಷನ್ ಆಗ್ತಾನೆ ಇರುತ್ತೆ, ಮಂತ್ಲಿ ಏನಾಗ್ತಿರುತ್ತೆ, ಇದು ರೊಟೇಷನ್ ಆಗ್ತಾನೆ ಇರ್ತದೆ. ಏನೇನು ಚೇಂಜಸ್ ನೋಡ್ತೀವಿ ಅಂದಾಗ, ಸೊ ವಿ ಕ್ಯಾನ್ ಬಿ ಐಡೆಂಟಿಫೈಡ್ 4 events or 4 phases in that menstrual cycle. So the begins of menstrual cycle indicates or indicated by the flow of blood that results, that is nothing but breakdown of endometrium in the uterus that leads bleeding ಅಂತ ಕರಿತೇವೆ. ಸೊ ಮೆನ್ಸ್ಟ್ರುಯಲ್ ಸೈಕಲ್ ಪ್ರಾರಂಭ ಆಗಿದೆ ಅಂತ ಯಾವ ರೀತಿ ಐಡೆಂಟಿಫೈ ಮಾಡ್ತೇವೆ ಅಂದಾಗ, ಫ್ಲೋ ಆಫ್ ಬ್ಲಡ್, ದಟ್ ಈಸ್ ಬ್ಲಡ್ ಕ್ಯಾಪಿಲರೀಸ್ ಇನ್ ದಿ ಎಂಡೋಮೆಟ್ರಿಯಮ್ ಆಫ್ ಯುಟಿರಸ್ ಬ್ರೇಕ್ ಡೌನ್ ಬೈ ದಟ್ ಟೈಮ್. ಏನಾಗುತ್ತೆ, ಅದು ಎಲ್ಲ ರಪ್ಚರ್ ಆಗ್ತದೆ. ರಪ್ಚರ್ ಆಗ್ಬಿಟ್ಟು ಏನು ಮಾಡುತ್ತದು, ದಟ್ ಲೀಡ್ಸ್ ಬ್ಲೀಡಿಂಗ್ ಅಂತ ಕರಿತೇವೆ. ಫ್ಲೋ ಆಫ್ ಬ್ಲಡ್ ಥ್ರೂ ವೆಜೈನಾ. ಸೊ ಇದನ್ನ ನಾವು ಮೆನ್ಸ್ಟ್ರುಯಲ್ ಸೈಕಲ್, ದಟ್ ಈಸ್ ಮೆನ್ಸ್ಟ್ರುಯೇಷನ್ ಬಿಗಿನ್ಸ್ ಅಂತ ಹೇಳ್ತೀವಿ. ಬಿಗಿನ್ಸ್ ಆಫ್ ಮೆನ್ಸ್ಟ್ರುಯಲ್ ಸೈಕಲ್ ಅಂತ ಐಡೆಂಟಿಫೈ ಮಾಡ್ತೇವೆ. ಈ 4 ಫೇಸಸ್ ಯಾವ್ಯಾವುದು ಅಂದಾಗ, ಕಮಿಂಗ್ ಟು ದಿ ಫಸ್ಟ್ ಫೇಸ್ ಯಾವ್ಯಾವಿದೆ ಅದರಲ್ಲಿ ಅಂತ ನೋಡ್ತಾ ಬರೋಣ. ಸೊ ದಿ 4 phases of menstrual cycle. So they are, first phase nothing but menstruation. First phase is menstruation. Then second phase is, that is follicular phase. Follicular phase, otherwise called as proliferation. Proliferation phase anta kariti. Then third one, that is mid period of the menstrual cycle. So here ovulatory phase. Ovulatory phase. Then last one, that is next menstrual cycle begins. Next menstrual cycle begins. So ನಾನು ಹೀಗೆ ತಾನೇ ಹೇಳಿದೆ, ಮೆನ್ಸ್ಟ್ರುಯಲ್ ಸೈಕಲ್. ಸೊ ಒನ್ ಸೈಕಲ್ ಕಂಪ್ಲೀಟ್ಸ್ ವಿತ್ ಇನ್ ಎ ಮಂತ್, ಒಂದು ತಿಂಗಳ ಒಳಗೆ ಮುಗಿಯುತ್ತೆ. ಸೊ ಇಟ್ ಟೇಕ್ಸ್ ಎಕ್ಸಾಕ್ಟ್ಲಿ ಅಬೌಟ್ 28 to 29 ಡೇಸ್, 28ರಿಂದ 29 ದಿನಗಳನ್ನ ತೆಗೆದುಕೊಳ್ತದೆ. ಅಷ್ಟು ಪೀರಿಯಡ್ ಅಲ್ಲಿ ಏನಾಗುತ್ತೆ ಅಂದಾಗ ಈ ರೀತಿ ಚೇಂಜಸ್ ಅನ್ನ ನಾವು ನೋಡ್ತೇವೆ. ಆ ಚೇಂಜಸ್ ಅನ್ನ ನಾವು 4 ಈವೆಂಟ್ಸ್ ಆಗಿ ಏನ್ ಮಾಡಿದೀವಿ, ಗ್ರೂಪ್ ಮಾಡಿದೀವಿ, ಕ್ಲಾಸಿಫೈ ಮಾಡ್ಕೊಂಡಿದ್ದೇವೆ. ಆ 4 ಈವೆಂಟ್ಸ್ ಚೇಂಜಸ್ ಯಾವ ರೀತಿ ಇದೆ ಅಂದಾಗ, ದಟ್ ಈಸ್ ದಿ ಫಸ್ಟ್ ಈವೆಂಟ್ ಮೆನ್ಸ್ಟ್ರುಯೇಷನ್, then the second phase follicular phase, third one ovulatory phase, fourth one next menstrual cycle.
first day to 5th day of menstrual cycle. ಈ ಮೆನ್ಸ್ಟ್ರುಯೇಷನ್ ಅಂತಕ್ಕಂಥದ್ದು 1ನೇ ದಿನದಿಂದ 5ನೇ ದಿನದವರೆಗೆ ಏನಾಗುತ್ತೆ ನಡೆಯುತ್ತೆ. ಸೊ ಇನ್ ದೀಸ್ ಡೇಸ್ ರಿಸಲ್ಟ್ಸ್ ದಟ್ ಈಸ್ ನಥಿಂಗ್ ಬಟ್ ಸೊ ದಿ ಬ್ಲೀಡಿಂಗ್ ಟೇಕ್ಸ್ ಪ್ಲೇಸ್ ಅಂತ ಕರಿತೇವೆ. ಏನಾಗುತ್ತೆ ಇಲ್ಲಿ ಬ್ಲಡ್ ಫ್ಲೋ ಆಗ್ತಾನೆ ಇರ್ತದೆ ಇನ್ ದಿ ಫಾರ್ಮ್ ಆಫ್ ಬ್ಲೀಡಿಂಗ್. ಸೊ ಆ ಘಟ್ಟವನ್ನ ಮೆನ್ಸ್ಟ್ರುಯೇಷನ್ ಅಂತ ಕರಿತೇವೆ. ಎಲ್ಲಿವರೆಗೂ ಇರುತ್ತದೋ ಫ್ರಮ್ ಫಸ್ಟ್ ಡೇ ಟು 5th ಡೇ ಆಫ್ ಮೆನ್ಸ್ಟ್ರುಯಲ್ ಸೈಕಲ್. 1ರಿಂದ 5 ದಿನಗಳವರೆಗೆ ನಡೆಯುತ್ತೆ. ಇದನ್ನ ನಾವು ಮೆನ್ಸ್ಟ್ರುಯೇಷನ್ ಫೇಸ್ ಅಂತ ಕರಿತೇವೆ. ಸೊ ಬ್ಲೀಡಿಂಗ್ ಕ್ಯಾನ್ ಟೇಕ್ಸ್ ಪ್ಲೇಸ್ ಹಿಯರ್ ಇನ್ ದಿಸ್ ಫೇಸ್. ನೆಕ್ಸ್ಟ್ ಸೊ ಆಫ್ಟರ್ ದಿ 6th to 13th ಡೇ ನೆಕ್ಸ್ಟ್ ಏನಾಗುತ್ತೆ 6ನೇ ದಿನದಿಂದ ದೆನ್ 13ನೇ ದಿನದವರೆಗೆ ಫ್ರಮ್ 6th to 13th ಡೇ ದಟ್ ಫೇಸ್ ಈಸ್ ಫಾಲಿಕ್ಯುಲರ್ ಫೇಸ್. ಅದನ್ನೇನಂತ ಕರಿತೀವಿ ನಾವು ಫಾಲಿಕ್ಯುಲರ್ ಫೇಸ್ ಆರ್ ಪ್ರೊಲಿಫರೇಷನ್ ಫೇಸ್ ಅಂತ ಕರಿತೇವೆ. ಸೊ ಇನ್ ದಿಸ್ ಫೇಸ್ ಏನಾಗ್ತದೆ ಇಲ್ಲಿ ಅಂದಾಗ ದಿ ಫಾಲಿಕಲ್ಸ್ ಆರ್ ವೆಲ್ ಡೆವಲಪ್ಡ್. ಏನಂತ ಹೇಳ್ತೀವಿ ಇಲ್ಲಿ ಫಾಲಿಕಲ್ಸ್ ಗ್ರಾಫಿಯನ್ ಫಾಲಿಕಲ್ಸ್ ಏನಾಗುತ್ತೆ ಇಲ್ಲಿ ಮೆಚೂರ್ ಆಗುತ್ತೆ, ಹಾಗೆ ಪೂರ್ಣ ಬೆಳವಣಿಗೆಯನ್ನ ಹೊಂದುತ್ತೆ. ಸೊ ಇನ್ ದಿಸ್ stage or phase, so the follicles nothing but Graafian follicles inside the ovary. So the follicular growth takes place, that is the development of follicles anta helteve. Here the development of follicles under the influence of hormones, that is gonadotropins anta kariteve. Gonadotropins, influence of the hormones like gonadotropins like LH and FSH. ಯಾವ್ಯಾವುದು LH and FSH released from the pituitary part ಅಂತ ಹೇಳ್ತೇವೆ. ಎಲ್ಲಿಂದ ರಿಲೀಸ್ ಆಗ್ತದೆ gonadotropins? ಪಿಟ್ಯೂಟರಿ, ಫ್ರಮ್ ದಿ ಪಿಟ್ಯೂಟರಿ ಪಾರ್ಟ್ ಆಫ್ ದಿ ಏನಂತ ಕರಿತೇವೆ ನಾವು ಬ್ರೈನ್ ಅಂತ ಹೇಳ್ತೇವೆ. ಸೊ ದಿ LH and FSH, that both hormones initiates the growth of follicles in the ovary. So LH stimulates the secretion of female sex hormone called estrogens. LH ಹಾರ್ಮೋನ್ ಏನ್ ಮಾಡುತ್ತೆ, ಈ ಓವರಿಯಿಂದ ಬರುವಂತಹ ಫೀಮೇಲ್ ಸೆಕ್ಸ್ ಹಾರ್ಮೋನ್ಸ್ ದಟ್ ಈಸ್ ಎಸ್ಟ್ರೋಜನ್ಸ್ ಅನ್ನೋದನ್ನ ಏನ್ ಮಾಡುತ್ತೆ, ಅದು ಸೆಕ್ರೀಟ್ ಮಾಡುತ್ತೆ, ರಿಲೀಸ್ ಮಾಡ್ತದೆ, ಅದಕ್ಕೆ ಸ್ಟಿಮ್ಯುಲೇಟ್ ಮಾಡುತ್ತೆ. Then the FSH stimulates the follicular growth ಅಂತ ಹೇಳ್ತೇವೆ. ಆ ಫಾಲಿಕಲ್ಸ್ ಎಲ್ಲ ಡೆವಲಪ್ ಆಗೋಂಗೆ ಏನ್ ಮಾಡುತ್ತೆ, ಅದು ಸ್ಟಿಮ್ಯುಲೇಟ್ ಮಾಡ್ತದೆ. ಸೊ ಅಂಡರ್ ದಿ ಇನ್ಫ್ಲೂಯೆನ್ಸ್ ಆಫ್ LH and FSH the follicles become matured in this phase. So here the menstruation completely ಏನಂತ ಕರಿತೇವೆ degenerated, then the follicles are developed. So ಅದನ್ನ ನಾವೇನಂತ ಕರಿತೀವಿ ಇಲ್ಲಿ proliferation stage ಅಂತ ಕರಿತೇವೆ. So it is from 6th day of menstrual cycle to 13th day of menstrual cycle ಅಂತ ಹೇಳ್ತೇವೆ. Then coming to the mid period of menstrual cycle, that is 14th day. So this 14th day the mature Graafian follicle ruptures and release egg or ovum during ovulation process. 14ನೇ ದಿನ ಏನಾಗುತ್ತೆ, ಗ್ರಾಫಿಯನ್ ಫಾಲಿಕಲ್ಸ್ ಪೂರ್ತಿ ಮೆಚೂರ್ ಆಗಿರ್ತಕ್ಕಂಥ ಗ್ರಾಫಿಯನ್ ಫಾಲಿಕಲ್ಸ್ ಏನಾಗುತ್ತೆ, ರಪ್ಚರ್ ಆಗುತ್ತೆ, ಅದು ಹೊಡ್ಕೊಳ್ಳುತ್ತೆ. ಹೊಡ್ಬಿಟ್ಟು ಏನಾಗುತ್ತೆ, ಒಳಗಡೆ ಇರ್ತಕ್ಕಂಥ ಎಗ್ ಏನಾಗುತ್ತೆ, ಹೊರಗಡೆಗೆ ಬರ್ತದೆ, ರಿಲೀಸ್ ಆಗ್ತದೆ. ಆ ರಿಲೀಸ್ ಆಗುವ ಕ್ರಿಯೆಯನ್ನ ಓವ್ಯುಲೇಷನ್ ಅಂತ ಕರಿತೇವೆ. ಏನಂತ ಹೇಳ್ತೀವಿ ನಾವು ಅದನ್ನ, ಓವ್ಯುಲೇಷನ್ ಅಂತ ಕರಿತೇವೆ. ಸೊ ಓವ್ಯುಲೇಷನ್ ನಥಿಂಗ್ ಬಟ್ ಆರ್ ಡಿಫೈನ್ಡ್ ಆಸ್ ರಿಲೀಸ್ ಆಫ್ ಮೆಚೂರ್ ಎಗ್ ಫ್ರಮ್ ದಿ ಮೆಚೂರ್ ಗ್ರಾಫಿಯನ್ ಫಾಲಿಕಲ್. ಏನಂತ ಹೇಳ್ತೀವಿ, ಮೆಚೂರ್ ಎಗ್ ಎಲ್ಲಿಂದ ಬರುತ್ತೆ, ಮೆಚೂರ್ ಗ್ರಾಫಿಯನ್ ಫಾಲಿಕಲ್ ಇಂದ ರಿಲೀಸ್ ಆಗುವ ಕ್ರಿಯೆಯನ್ನ ಓವ್ಯುಲೇಷನ್ ಅಂತ ಕರಿತೇವೆ. ಬೈ
ಕರೀತೇವೆ. Then after the 14th day release of egg and still waits to 1 day or 24 hours for the fusion with sperm ಅಂತ ಹೇಳ್ತೇವೆ. ಕಾಯುತ್ತೆ. ಒಂದು ಡೇ ಏನಾಗುತ್ತೆ 24 hours ಏನಾಗುತ್ತೆ ಅದು ವೇಟ್ ಮಾಡ್ತದೆ. Then after 15th ವರೆಗೂ ವೇಟ್ ಮಾಡುತ್ತದು. Then 16th to 20 begins of next menstrual cycle. So before the 16th day to 27th day. So after the ovulation, the ruptured part of Graafian follicle immediately filled with yellow colored substance called as corpus luteum. ಏನಂತ ಕರಿತೀವಿ ಇದನ್ನ ನಾವು ಕಾರ್ಪಸ್ ಲ್ಯೂಟಿಯಂ. ಏನಾಗುತ್ತೆ ಗ್ರಾಫಿಯನ್ ಫಾಲಿಕಲ್ ಇದು lined by granulosa cells, then theca externa, theca interna layers, then ಮಧ್ಯದಲ್ಲಿ ಇರುತ್ತೆ ಇದು ಎಗ್. ಇದು ರಪ್ಚರ್ ಮಾಡುತ್ತೆ. ರಪ್ಚರ್ ಮಾಡಿ ಏನಾಗುತ್ತೆ ಎಗ್ ಅನ್ನು ಹೊರ ಕಳಿಸುತ್ತೆ. ಈ ರಪ್ಚರ್ ಆಗಿರತಕ್ಕಂತ ಗ್ರಾಫಿಯನ್ ಫಾಲಿಕಲ್ ಏನಾಗುತ್ತೆ ಇಮಿಡಿಯೇಟ್ ಆಗಿ ಹಳದಿ ಬಣ್ಣದ ವಸ್ತುವಿನಿಂದ ಏನ್ ಮಾಡುತ್ತೆ ಆವರಿಸಿಕೊಳ್ಳುತ್ತದೆ. ಎಲ್ಲೋ ಕಲರ್ಡ್ ಸಬ್ಸ್ಟೆನ್ಸ್. ಆ ಹಳದಿ ಬಣ್ಣದ ವಸ್ತುವನ್ನ ಕಾರ್ಪಸ್ ಲ್ಯೂಟಿಯಂ ಅಂತ ಕರೀತೇವೆ. ಸೊ ಕಾರ್ಪಸ್ ಲ್ಯೂಟಿಯಂ ರಿಲೀಸಸ್ ಆಫ್ ಸೆಕ್ರೀಟ್ಸ್ ಎ ಹಾರ್ಮೋನ್ ಕಾಲ್ಡ್ ಪ್ರೊಜೆಸ್ಟಿರಾನ್. ಇದೇನ್ ಕೊಡುತ್ತೆ ನೆಕ್ಸ್ಟ್ ಪ್ರೊಜೆಸ್ಟಿರಾನ್ ಹಾರ್ಮೋನ್ ಅನ್ನ ಕೊಡುತ್ತದೆ. ಪ್ರೊಜೆಸ್ಟಿರಾನ್ ಮೇಂಟೈನಿಂಗ್ ದಿ ಎಂಡೋಮೆಟ್ರಿಯಲ್ ಡೆವಲಪ್ಮೆಂಟ್ ಇನ್ಸೈಡ್ ದಿ ಯುಟಿರಸ್ ಅಂಡ್ ಆಲ್ಸೋ ಪ್ರೆಗ್ನೆನ್ಸಿ. By that time, during ovulation, so the egg fused with sperm, that is the coitus anta kariteve. If coitus takes place in the 15th day of menstrual cycle, so sperm fuses with egg, fertilization takes place. If fertilized egg is present, then there is no menstruation afterwards. Then starts pregnancy. By that time, the endometrium become ಏನಾಗುತ್ತೆ ಅದು fully developed ಅಂತ ಕರೀತೇವೆ. That is regulated by the progesterone hormone. If fertilization cannot be takes place, ಆ 15ನೇ ದಿನದಲ್ಲಿ ಫರ್ಟಿಲೈಸೇಷನ್ ಆಗಲಿಲ್ಲ, ಸೆಕ್ಷುವಲ್ ಕಾಂಟ್ಯಾಕ್ಟ್ ಆಗಲಿಲ್ಲ ಅಂದಾಗ ಏನಾಗುತ್ತೆ again the degeneration of corpus luteum and the breakdown of endometrium at the 28th day of menstrual cycle. So these are the 4 events or phases of menstrual cycle. That one is menstruation 1 to 5, then follicular state 6 to 13th day, and ovulation 14th day, then 16th to 27th, that is the formation of corpus luteum and degeneration of corpus luteum, then formation of endometrium, then the degeneration or the breakdown of endometrium. So if fertilization takes place, there is no menstruation. If fertilization cannot be takes place, so here once again the cycle repeats, that is the formation of or begins of next menstrual cycle. So this is a brief summary of the menstrual cycle. So this is enough for today's class. Then we move on to the next event, fertilization and implantation, in the next class. Till then, goodbye.